ಇನ್ನು ಪದತ್ಯಾಗಕ್ಕೆ ಸಿಎಂ ಸಿದ್ಧರಾಗಿದ್ದಾರೆ ಅನ್ನೋ ರಾಜಣ್ಣ ಹೇಳಿಕೆಗೆ ಜಮೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದು ಯಾರ್ರೀ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದಿದ್ದು ಅಂತ ಪ್ರಶ್ನಿಸಿದ್ದಾರೆ. ಅದನ್ನ ರಾಜಣ್ಣ ಅವರಿಗೆ ಯಾರು ಹೇಳಿದ್ದಾರೆ ಅಂತ ಜಮೀರ್ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿದ್ದಾರಾ, ರಾಜಣ್ಣಗೆ ಹೇಳಿದವ್ರು ಯಾರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದೆಯೂ ಆಗಿರ್ತಾರೆ ಅಂತ ಜಮೀರ್ ಅಹಮದ್ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ರಾಜಣ್ಣ ಅವ್ರಿಗೆ ಹಾಗಂತ ಹೇಳಿದವ್ರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಹೇಳಿದ್ರೆ ಸಿದ್ದರಾಮಯ್ಯ ಅಧಿಕಾರ ಬಿಡ್ಲಿಕ್ಕೆ ರೆಡಿ ಇದ್ದಾರೆ, ತ್ಯಾಗಕ್ಕೆ ರೆಡಿ ಇದ್ದಾರೆ. ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅವ್ರ ಮಾತನ್ನು ಕೇಳ್ತಾರೆ ಅಂತ ಹೇಳಿದ್ದಾರೆ ರಾಜಣ್ಣ. ಯಾರು ಯಾವಾಗ ಹೇಳಿದ್ರು ರಾಜಣ್ಣ? ಹೇಳಿದ್ರು ಏನಂತ? ಸಿದ್ದರಾಮಯ್ಯ ತಮ್ಮ ಸ್ಥಾನ ಬಿಟ್ಕೊಳ್ಳೋಕೆ ಮಾನಸಿಕ ರೆಡಿ ಇದ್ದಾರೆ. ಯಾರಿಗೆ ಹೇಳಿದಾರೆ? ಅವ್ರಿಗೆ ಹೇಳಿದಾರಂತ? ರಾಜಣ್ಣಗೆ ಹೇಳಿದಾರಂತ? ಆ ತರ ಹೇಳಿದ್ರು. ರಾಜಣ್ಣಂಗೆ ಹೇಳಿದಾರಾ? ಈಗ ರಾಜಣ್ಣ ಏನಿಲ್ಲ, ಸಿದ್ದರಾಮಯ್ಯ ಅವರು ರಾಜಣ್ಣಗೆ ಹೇಳಿದಾರ? ಆ ಥರ ಹೇಳ್ದಂಗಿಲ್ಲ ಅವರು. ಆ ಥರ ಮೂಡಲಿಲ್ವಾ ಸರ್ ಸಿದ್ದರಾಮಯ್ಯ ಅವರು? ಸರ್ ಏನಕ್ಕೆ ಬಿಟ್ಕೊಡ್ಬೇಕು? ಏನಕ್ಕೆ ಬಿಟ್ಕೊಡ್ಬೇಕಂತ ನಾನು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಕೂತವ್ರೆ. ಯಾರನ್ನ ಮುಖ್ಯಮಂತ್ರಿಯಿಂದ ಕುರ್ಚಿಯಿಂದ ಕೂತ್ಕೊಂಡು ಯಾರನ್ನ ನಾನು ಬಿಟ್ಕೊಡ್ತೀನಿ ಅಂತ ಯಾರನ್ನ ಹೇಳ್ತಾರ? ಇತಿಹಾಸ ಇದೆಯಾ? ಇತಿಹಾಸ ಆ ಥರ ಇದೆಯಾ? ಮತ್ತೆ ಇತಿಹಾಸ ಇದೆಯಾ? ಸಚಿವರುಗಳು ದೆಹಲಿಗೆ ಹೋಗಿ ನಾಯಕತ್ವ ಬದಲಾವಣೆ ಗೊಂದಲಗಳನ್ನು ಪರಿಹಾರ ಮಾಡಿ ಅಂತ ಹಾಕೊಂಡು ಒತ್ತಡ ಹೇರ್ತಾ ಇದ್ದಾರೆ. ಈ ಸುಮ್ಮನೆ ಅನಗತ್ಯ ಗೊಂದಲ ಆಗ್ತಾ ಇದೆ, ಗೊಂದಲಗಳನ್ನು ಪರಿಹಾರ ಮಾಡಿ. ಏನು ಗೊಂದಲ ಇಲ್ಲ. 4ನೇ ತಾರೀಕು ಆದ್ಮೇಲೆ ಎಲ್ಲ ಸರಿ ಹೋಗ್ತದೆ. ಬೇರೆ ಡೆವಲಪ್ಮೆಂಟ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ, ಅಧಿಕಾರ ಹಂಚಿಕೆ ಚರ್ಚೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ರಾಘವೇಂದ್ರ ಹಿಟ್ನಾಳ್ ಹೇಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ವಿಶ್ವಾಸದಲ್ಲಿ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. ಚುನಾವಣಾ ಫಲಿತಾಂಶದ ಬಳಿಕ ಶಾಸಕರು ಮತ್ತೆ ದೆಹಲಿಗೆ ಹೊರಡ್ತಾರೆ. ಮತ್ತೆ 40 ಶಾಸಕರು ದೆಹಲಿಗೆ ಹೋಗ್ತೀವಿ ಅಂತ ಬೇಳೂರು ಗೋಪಾಲಕೃಷ್ಣ ಸಾಗರ ಶಾಸಕ ಹೇಳ್ತಾ ಇದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂದ್ರೆ ಸಂಪುಟ ವಿಸ್ತರಣೆ ಆಗಬೇಕು, ಮಂತ್ರಿ ಸ್ಥಾನ ಕೇಳೋದು ನಮ್ಮ ಹಕ್ಕು, ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳ್ತಾ ಇದ್ದಾರೆ. ಮೇ 15ರೊಳಗೆ ಶುಭ ಸುದ್ದಿ ಅಂತಿದ್ದಾರೆ. ಈಗಾಗಲೇ ಭಾಳ ಸ್ಪಷ್ಟಪಡಿಸಿದ್ದೇವೆ, ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರವರು ಆಲ್ರೆಡಿ ಮುಖ್ಯಮಂತ್ರಿಗಳಿದ್ದಾರೆ, ಸೂಕ್ತ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ತಾರೆ. ಸೊ ಏನೇ ತೀರ್ಮಾನಗಳಾದರೂ ರಾಜ್ಯದ ನಾಯಕರು ಮತ್ತು ನಮ್ಮ ಹೈಕಮಾಂಡ್ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಹಂತದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಆ ವ್ಯಾಪ್ತಿಯಲ್ಲಿ ಇಲ್ಲ. ಯಾಕಂದರೆ ಹೈಕಮಾಂಡ್ ಸೂಚನೆ ತೀರ್ಮಾನ, ಇವತ್ತು ನಮ್ಮ ನಾಯಕರುಗಳು ತೀರ್ಮಾನ ಅಂತಿಮ. ಇವತ್ತು ಹೈಕಮಾಂಡ್ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ರೀಶಫಲ್ ಮಾಡಬೇಕು ಅಂತೇಳಿ 3ಕ್ಕೂ ಹೆಚ್ಚು ಗೆದ್ದಂಥ ಸುಮಾರು 35 ಶಾಸಕರು ಕೂಡ ಡೆಲ್ಲಿಗೆ ಹೋಗಿ ಮನವಿಯನ್ನು ಮಾಡಿ ಬಂದಿದ್ದೀವಿ. ಕೇಳ್ತಕ್ಕಂಥದ್ದು ಕರ್ತವ್ಯ, ಮಾಡ್ತಕ್ಕಂಥದ್ದು ಅಲ್ಟಿಮೇಟ್ಲಿ ಹೈಕಮಾಂಡಿಗೆ ಬಿಟ್ಟು ವಿಚಾರ. ಈ ಒಂದು ರಿಸಲ್ಟ್ ಬಂದ ಮೇಲೆ 40 ಜನ ಮತ್ತೆ ಹೋಗ್ತಿದ್ದೀವಿ. ಮತ್ತೆ ನಾವು ಹೈಕಮಾಂಡ್ ಬಾಗಿಲು ತಟ್ಟಲಿಕ್ಕೆ ಹೋಗ್ತಾ ಇದ್ದೀವಿ. 3 ವರ್ಷ ಆಗಿದೆ, ಅವಕಾಶಗಳನ್ನು ಬೇರೆಯವ್ರಿಗೆ ಒಂದು ಕೊಡಬೇಕು, ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಂತ ಕೇಳ್ತಾ ಇದ್ದೀವಿ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಆದರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ. ಸರ್, ದೆಹಲಿ ತಮ್ಮ ಪ್ರವಾಸದ ವೇಳೆ ಹೈಕಮಾಂಡ್ ತಮಗೆ ಮಂತ್ರಿ ಸ್ಥಾನ ಕೊಡಲಿಕ್ಕೆ ಏನಾದರೂ ಸೂಚನೆ ಕೊಟ್ಟಿದ್ದೀವಿ? ಸೂಚನೆ ಏನು ಹೇಳಿಲ್ಲ, ಅವರಿಗೂ ಸಹ ಮಾಡಬೇಕನ್ನೋದು ಒಂದು ಅವರ ಮನದಾಳದಲ್ಲಿ ಇದೆ. ನಾವೇನು ಇದು ಭಿನ್ನಮತ ಮಾಡಲಿಲ್ಲ. ನಾವು ಯಾವುದೇ ಭಿನ್ನಮತ ಅಥವಾ ಪಕ್ಷ ವಿರೋಧ ಚಟುವಟಿಕೆ ಇದು ಯಾವುದೂ ನಾವು ಮಾಡೋದಲ್ಲ. ಇಲ್ಲಿವರೆಗೆ ಶಾಂತಿಯುತವಾಗಿ ಆರಾಮಾಗಿ ನಾವು ಇದ್ದೀವಿ, ಯಾವುದೇ ಚರ್ಚೆ ನಾವು ಇದು ಮಾಡಲ್ಲ. ಕೇಳೋ ಅಂತ ಈಗ 3 ವರ್ಷ ಆದಮೇಲೆ ಕೇಳೋ ಹಕ್ಕಿದೆ, ಹೋಗಿ ಹೈಕಮಾಂಡನ್ನು ಕದ ತಟ್ಟಿದ್ದೀವಿ ಅಷ್ಟೇ. ಈಗಾಗಲೇ 30 ಜನ ಶಾಸಕರು ಹೋಗಿ ಬಂದಿದ್ದೀರಾ, ಮತ್ತೆ 40 ಜನ ಅಂದ್ರೆ ಈ ಪೈಪೋಟಿ ಹೆಂಗೆ ಜಾಸ್ತಿ ಆಗ್ತಿದೆ? ಇಲ್ಲ ಆ ಥರ ಏನಿಲ್ಲ. ನಾವು ಹೋದರಲ್ಲೇ ಅವತ್ತು ಕಮ್ಮಿ ಬಂದಿದ್ರು ಸ್ವಲ್ಪ. ಈಗ 40 ಜನ ನಾವು ಮೀಟಿಂಗ್ ಮಾಡಿ ಹೋಗ್ಬೇಕನ್ನೋ ತೀರ್ಮಾನ ಆಗಿದೆ. ಆ 40 ಜನರಲ್ಲೂ ಮಂತ್ರಿ ಸ್ಥಾನವನ್ನು ಯಾರೂ ಕೇಳಲಿಲ್ಲ. ಆದ್ಯತೆ ಮೇಲೆ ಇಷ್ಟು ಜನರಿಗಿದ್ದೀವಿ, ನೀವು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ. ಯಾರು ನಾವು ಎಲ್ಲರಿಗೂ ನಂಗೆ ಮಂತ್ರಿ ಬೇಕು ಅಂತ ಇಲ್ಲ. ಅವರು ನೋಡಿ ಪಾಪ ನಮಗೋಸ್ಕರ ಕೆಲವರು ಬಂದಿದ್ದಾರೆ. ಇಲ್ಲ ನಮಗೆ ಆಗಬೇಕು, ಮಂತ್ರಿ ಸ್ಥಾನವನ್ನು ಕೊಡಬೇಕು, ಕೇವಲ ಅವರೇ ಇರುವಂಥದ್ದೆಲ್ಲ, ಸೀನಿಯರ್ ಒಂದಿಷ್ಟು ಜನ 4-5 ಜನ ಇರಲಿ, ಬಾಕಿಯವ್ರನ್ನೆಲ್ಲರೂ ತೆಗಿಬೇಕು ಅನ್ನೋದು ಅವ್ರದ್ದೆಲ್ಲರೂ ಒಪಿನಿಯನ್. ಖಂಡಿತವಾಗ್ಲೂ ಕೂಡ. ಯಾಕಂದರೆ ಸರ್, ಈಗಾಗಲೇ ನಾವು ಕೂಡ ಅನೇಕ ಹಿರಿಯ ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ದೇವೆ. ಅಲ್ಲಿ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ 28ಕ್ಕೆ ವಾಪಸ್ ಬರಬೇಕಾದ್ರೆ ಕೆಲವು ಏನಿವತ್ತು ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ, ಅವರನ್ನು ಕೈಬಿಟ್ಟು ಹೊಸ ಮಂತ್ರಿಮಂಡಲ ಬಂದು ಈ ಸರ್ಕಾರಕ್ಕೆ ಚೇತರಿಕೆ ಆದರೆ ಖಂಡಿತ ಕೂಡ ಕಾಂಗ್ರೆಸ್ ಸರ್ಕಾರ 28ಕ್ಕೆ ಬರ್ತದೆ.
ನಮ್ಮ ಹಕ್ಕು ಕೂಡ. ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ಟು ಬದಲಾವಣೆ ಆಗ್ತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ, ಬದಲಾವಣೆ ಆಗ್ತದೆ. ನಂತರ ಮೇ ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಮಧ್ಯೆ ಬಿಜೆಪಿ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ 15 ದಿವಸದ ಸರದಾರ ಅಂತ ಕಾರಜೋಳ ಹೇಳ್ತಾ ಇದ್ದು, ನಂತರ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂದಿದ್ದಾರೆ. ಇನ್ನು ಪಂಚರಾಜ್ಯ ಫಲಿತಾಂಶದ ಜೊತೆಗೆ ಸಿಎಂ ಫಲಿತಾಂಶವೂ ಬರುತ್ತೆ. ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಪಾರ್ಟಿ ದೆಹಲಿಗೆ ಶಿಫ್ಟ್ ಆಗಿದೆ, ಕರ್ನಾಟಕದಲ್ಲಿ ಸತ್ತ ಸರ್ಕಾರ ಇದೆ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 15 ದಿವಸದ ಸರ್ದಾರ್, 15 ದಿನಕ ಸುಲ್ತಾನ್. ಅದರ ನಂತರ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದಲ್ಲ. ಕುರ್ಚಿಯ ಕಾದಾಟದೊಳಗ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. 4ನೇ ತಾರೀಕೇನು 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಬರ್ತದ, ಅಂದೇನು ಬಾಗಲಕೋಟೆಯ ಫಲಿತಾಂಶ ಮತ್ತು ದಾವಣಗೆರೆ ಫಲಿತಾಂಶ ಬರ್ತದ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಕಡೆ ಸಿದ್ದರಾಮಯ್ಯನ ಇಳಿಸುವಂತ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ. ಪರ್ಪಸ್ಲಿ ಗೊತ್ತಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ಇದು ಬಣ ಆಗಿದೆ, 2 ಬಣ ಒಡೆದೋಗಿದೆ, ಇದು ಸೇರಲಾಗದ ಬಣ ಅನ್ನೋದು ಸ್ಪಷ್ಟ ಆಗಿದೆ. ಸರ್ಕಾರ ಒಂದು ರೀತಿ ಸತ್ತ ಸರ್ಕಾರ, ಬರಗಾಲ ಬಂದಿದೆ, ಜನರು ಕುಡಿಯೋಕೆ ನೀರಿಗೆ ಹಾಹಾಕಾರ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ MLAಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಡೆಲ್ಲಿ ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಕುಡಿಯೋ ನೀರಿಗೆ. ಬರಗಾಲ ಬಂದಿದೆ ಇಲ್ಲ ಅಂತ ಹೇಳಿದ್ರೆ ನೀವು ಡೆಲ್ಲಿ ಟೂರೇ ಮಾಡ್ಕೊಂಡು ನೀವು ಡೆಲ್ಲಿಯಲ್ಲೇ ಪರ್ಮನೆಂಟ್ ಠಿಕಾಣ ಮಾಡಿಬಿಡಿ, ಇಲ್ಲಿಗೆ ಬರಬೇಡಿ, ನೀವು ಕರ್ನಾಟಕ ಬಂದು ಮಾಡೋ ಕೆಲಸ ಏನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.